ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹರ್ತಿಗೇಟ್ನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತೇಜಸ್ವಿನಿ ರಮೇಶ್ ಅವರು ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸ್, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಬೆಳಗುಂಬ ಗ್ರಾಮ ಪಂಚಾಯಿತಿಯ ಸದಸ್ಯ ಹೊನ್ನಶಾಮಯ್ಯ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಶಾರದಾ ಪೂಜೆ ಅಂತಂದರೆ ಸರಸ್ವತಿಯ ಕೃಪಾ ಕಟಾಕ್ಷವನ್ನು ಪಡೆಯುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ತೇಜಸ್ವಿನಿ ರಮೇಶ್ ಗೌಡರವರು ಅಧ್ಯಕ್ಷರು, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಹಾಗೂ ಖಜಾನಿ ರಾಮೂರವರು ಮತ್ತು ಅವರ ಸಂಗಡಿಗರು ಎಲ್ಲರೂ ಕೂಡ ನಮ್ಮ ಶಾಲೆಗೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ 70 ವಿದ್ಯಾರ್ಥಿಗಳಿಗೂ ಕೂಡ ಎಲ್ರಿಗೂ ಉಚಿತವಾಗಿ ನೋಟ್ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ. ಸೊ ಅವರಿಗೆ ಭಗವಂತ ಹೆಚ್ಚು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರ ಪರವಾಗಿ, ನಾವು ಶಾಲೆಯ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಚೆನ್ನಾಗಿ ಓದಿ, ಚೆನ್ನಾಗಿ ಮಾರ್ಕ್ಸ್ಗಳನ್ನ ತಗೊಳ್ಳಿ. ಯಾಕೆಂತಂದರೆ ವರ್ಷವಿಡೀ ಓದಿರ್ತೀರ. ಎಕ್ಸಾಮ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಲೇಸಿನೆಸ್ ಮಾಡ್ಕೋಬೇಡಿ. ಚೆನ್ನಾಗಿ ಓದಿ ಮಾರ್ಕ್ಸ್ಗಳನ್ನ ತಗೊಳ್ಳಿ. ಯಾಕೆಂತಂದರೆ ನೀವು ಏನಿವತ್ತು ಕಲಿತಾ ಇದ್ದೀರಾ, ನೀವು ನಿಮಗೋಸ್ಕರ ನೀವೇನು ಕಲಿತಾ ಇಲ್ಲ, ಭಾರತ ದೇಶಕ್ಕೋಸ್ಕರ ಕಲಿತಾ ಇದ್ದೀರಾ. ನೀವೆಲ್ಲ ಕಲಿತು ಉದ್ಧಾರ ಮಾಡಬೇಕಾಗಿರೋದು ದೇಶನೇ ಹೊರತು ನಿಮಗೋಸ್ಕರ ನೀವು ಕಲ್ತ್ಕೋತಾ ಇಲ್ಲ ಅಲ್ವಾ. ಇವತ್ತು ಭಾರತ ದೇಶದಲ್ಲಿ ಬೆಳೀತಾ ಇರುವಂಥ ಶ್ರೀಗಂಧದ ಮರಗಳು ನೀವೆಲ್ಲ ಬೆಳಿಬೇಕು, ಎಲ್ಲ ಕಲಿಬೇಕು. ಬರೀ ನಮ್ಮ ದೇಶ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ನಿಮ್ಮನ್ನು ನೋಡಬೇಕು. ಅಷ್ಟು ಚೆನ್ನಾಗಿ ನೀವು ಬೆಳೆದು ಕಲಿಬೇಕು. ನಾವೆಲ್ಲರೂ ಇತಿಹಾಸ ಓದಿದ್ದೀವಲ್ವಾ, ಎಲ್ಲರೂ ಓದಿದ್ದೀವಲ್ವಾ, ನೀವು ಎಲ್ಲ ಓದಿದ್ದೀರಾ, ನಾನು ಓದಿದ್ದೀನಿ. ಎಷ್ಟು ಕಷ್ಟ ಬಿದ್ದಿದ್ದೀವಲ್ವಾ, ಸ್ವಾತಂತ್ರ್ಯಕ್ಕೋಸ್ಕರ ಕಷ್ಟ ಬಿದ್ದಿದ್ದೀವಿ. ಒಂದು ಹಂತಕ್ಕೋಸ್ಕರ ಪ್ರಪಂಚ ಎಲ್ಲ ನೋಡಬೇಕು ಅನ್ನೋಕ್ಕೋಸ್ಕರ ಭಾರತ ದೇಶದಲ್ಲಿ ಇರೋರೆಲ್ಲ ಎಷ್ಟು ಕಷ್ಟ ಬಿದ್ದಿದ್ದೀವಲ್ವಾ. ನೀವೇ ನೋಡಿದ್ದೀರಾ, ನಮ್ಮ ದೇಶನ ಎಷ್ಟೆಷ್ಟು ಮಹಾರಾಜರುಗಳಾಗಿರ್ಬೋದು, ಪೋರ್ಚುಗೀಸರು, ಬ್ರಿಟಿಷರು, ಪ್ರತಿಯೊಬ್ಬರೂ ತುಳಿದಿದ್ದಾರೆ ನಮ್ಮನ್ನು. ಆದರೂ ನಾವು ಎದ್ದು ನಿಂತು ನಾವು ಪ್ರಪಂಚದ ಎದುರುಗಡೆ ನಾವು ನಿಂತಿದ್ದೀವಲ್ವಾ. ಇವತ್ತು ನಾವು ವಿಜ್ಞಾನದಲ್ಲಾಗಿರ್ಬೋದು, ಕಲೆ, ಸಾಹಿತ್ಯ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಇದೀವಿ ಅಂತ ತೋರಿಸಿದ್ದೀವಿ. ನಮ್ಗೆ ಸ್ವಾತಂತ್ರ್ಯ ಆದಮೇಲೆ ನಮಗೆ ಅನ್ನದ ಅಗಲುಗೋಸ್ಕರ ನಾವು ಒದ್ದಾಡಿದ್ದೀವಿ. ಆದರೆ ಇವತ್ತು ನಮ್ಗೆ ಆ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿರೋ ಪ್ರತಿಯೊಂದು ಮಕ್ಕಳುಗಳು ಕೂಡ ಒಂದೊಂದು ಜ್ಞಾನ ಇಟ್ಕೊಂಡು ಹುಟ್ಟಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಲಿಡ್ತಾ ಇದ್ದಾರೆ. ಎಲ್ಲರೂ ಕಾಲಿಡ್ತಾ ಇರೋದು ಎಂತಕ್ಕೆ? ನಮ್ಮಲ್ಲಿರೋ ಪ್ರತಿಭೆನ ತೋರಿಸೋದಕ್ಕೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಒಂದೊಳ್ಳೆ ಹೆಸರುಗಳನ್ನ ತಗೊಳ್ಳಿ. ತಾಲೂಕಿಗಾಗಿರ್ಬೋದು, ಜಿಲ್ಲೆಗಾಗಿರ್ಬೋದು, ನೀವೆಲ್ಲರೂ ಹೆಸರೇನೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ತಗ್ಗಿಕುಪ್ಪೆ ಪಂಚಾಯತಿಲಾಗಿರ್ಬೋದು, ನಿಮ್ಮಲ್ಲಾಗಿರ್ಬೋದು, ಪ್ರತಿಯೊಂದು ಮಕ್ಕಳುಗಳ ಸ್ಪೋರ್ಟಿವ್ನೆಸ್. ಮನೇಲಿ ಕೆಲಸ ಮಾಡಿ ಅಂತ ಅಂದರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಸ್ಕೂಲ್ಗೋಸ್ಕರ ಎಷ್ಟು ಖುಷಿಯಾಗಿ ಮಾಡ್ತಾ ಇರ್ತೀರ. ಅದೇ ರೀತಿಯೇ ನಿಮ್ಮ ಏನು ಒಳ್ಳೆತನ, ನಮ್ಮ ಏನು ಹಿಂದುತ್ವ, ಪ್ರತಿಯೊಂದೂ ಉಳಿಸ್ಕೊಳ್ಳಿ. ಯಾರಿಗೋಸ್ಕರನೂ ಕಳ್ಕೊಬೇಡಿ. ಹಿಂದುತ್ವನೇ ಮುಖ್ಯ. ಹಿಂದೂ ಸನಾತನ ಧರ್ಮನೇ ನಮಗೆ ಮುಖ್ಯ. ಧರ್ಮನ ಯಾವತ್ತೂ ಕಳ್ಕೊಬೇಡಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ SSLCಲಿ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಳ್ಳಿ. ಮತ್ತೆ ನಾನು ವಿಶ್ ಮಾಡೋಕ್ಕೆ ನಿಮಗೋಸ್ಕರ ನಾನು ಬಂದೇ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಥ್ಯಾಂಕ್ ಯು.
ನಮಸ್ಕಾರ. ಮಾಗಡಿ ಸೀಮೆಯ ಇತಿಹಾಸ ಪ್ರಸಿದ್ಧ ಜೈನ ಕೇಂದ್ರ ಅರ್ತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮುಖಂಡರಾದಂಥ ತೇಜಸ್ವಿನಿ ರಮೇಶ್ ಗೌಡರವರು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಪರಿಕರಗಳನ್ನು ವಿತರಣೆ ಮಾಡೋದಕ್ಕೆ ಬಂದಿದ್ದಾರೆ. ಸಾರ್ವಜನಿಕರ ಪರವಾಗಿ, ಪೋಷಕರ ಪರವಾಗಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲರ ಪರವಾಗಿ, ಸಿಬ್ಬಂದಿ ಪರವಾಗಿ ಕೃತಜ್ಞತೆಗಳು. ಮೇಡಮ್, ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಳಗುಂಬ ಗ್ರಾಮ ಪಂಚಾಯಿತಿಯ ಅರ್ತಿ ಸ್ಕೂಲ್ನಲ್ಲಿದ್ದೀವಿ. ಇವತ್ತು ಪುಸ್ತಕಗಳನ್ನ ವಿತರಣೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಇವತ್ತು ಸರಸ್ವತಿ ಪೂಜೆ ನಡೀತಾ ಇದೆ. ಮಕ್ಕಳಿಗೆ ಈ ವರ್ಷದ ಸಾಲಿನಲ್ಲಿ ಮುಗಿತಾ ಬರ್ತಾ ಇದೆ. ಮತ್ತು ಮುಂದಿನ ವರ್ಷಕ್ಕೆ ಬೇಕಾಗಿರುವಂಥ ಪರಿಕರಗಳನ್ನ, ಪುಸ್ತಕಗಳನ್ನ ಹೊಂದಿಸ್ಕೋಬೇಕಾಗಿರೋ ಸಮಯ ಕೂಡ ಹತ್ತಿರ ಬಂದಿದೆ. ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು 6 ಬುಕ್ಗಳನ್ನ ಆಗಿರ್ಬೋದು, ಈ ಪ್ರತಿಯೊಂದು ಸಬ್ಜೆಕ್ಟಿಗೆ ಸೇರಿದಂತೆ ಪುಸ್ತಕಗಳನ್ನ ಕೊಟ್ಟು ಆ ಮಕ್ಕಳುಗಳಿಗೆ ಉಪಯೋಗ ಆಗೋದಕ್ಕೆ ಒಂದು ದಾರಿನ ತೋರಿಸ್ಕೊಡೋಕ್ಕೋಸ್ಕರ ವಿತರಣೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಮಕ್ಕಳುಗಳೆಲ್ಲ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತಗ್ಗಿಕುಪ್ಪೆ ಪಂಚಾಯತಿಗೂ ಸಹ ಕೊಟ್ಟಿದ್ದೀವಿ. ಅಲ್ಲಿ ಕೂಡ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೂಡ ಎಲ್ಲ ಮಕ್ಕಳಿಗೂ ಸೇರಿದೆ. ಹಾಗೆಯೇ ಬೆಳಗುಂಬ ಪಂಚಾಯತಿಯ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಸೇರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಕೈ ಸೇರಲಿ ಅನ್ನೋದಕ್ಕೋಸ್ಕರ ಬಂದು ಕೊಡ್ತಾ ಇದ್ದೀವಿ. ಎಷ್ಟು ವಿತರಣೆ ಮಾಡ್ತಾ ಇದ್ದೀವಿ? ಒಂದು ಸಬ್ಜೆಕ್ಟ್ಗೆ 6 ಸೇರಿದಂತೆ PEಗೂ ಸೇರಿಸಿ 7 ಬುಕ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲು ಎಲ್ಲ ಎಷ್ಟು ಸ್ಕೂಲ್ ಬರುತ್ತೆ ಇಲ್ಲಿ? ಆಲ್ಮೋಸ್ಟ್ 22. ಒಟ್ಟಾರೆ ಎಷ್ಟು ಬುಕ್ಕನ್ನು ವಿತರಣೆ ಮಾಡಿದ್ದೀರಾ? ಟೋಟಲ್ 4800 ಲೀಸ್ಟ್ ಕೊಟ್ಟಿದ್ದಾರೆ ಈ ಬೆಳಗುಂಬ ಪಂಚಾಯತಿದು. ನಮ್ಮದು 5,500 ಇತ್ತು. ತಗ್ಗಿಕುಪ್ಪೆ ಪಂಚಾಯತಿದು ಆಲ್ಮೋಸ್ಟ್ ಅವಲೇ ಕೊಟ್ಬಿಟ್ಟಿದ್ದೀವಿ. ಈಗ 4800 ಲೀಸ್ಟ್ ಕೊಟ್ಟಿದ್ದೀವಿ. ಪುಸ್ತಕ ವಿತರಣೆ ಮಾಡಬೇಕು ಅನ್ನೋ ಪ್ರೇರಣೆ ಹೇಗಾಯಿತು? ಮಕ್ಕಳುಗಳು ನಮ್ಮ ತಗ್ಗಿಕುಪ್ಪೆಯಲ್ಲಿ ನಾನು ಗಮನಿಸ್ದಂಗೆ ಒಂದೊಂದು ಮಕ್ಕಳುಗಳು ಒಂದೇ ಬುಕ್ಕಲ್ಲಿ 6 ಸಬ್ಜೆಕ್ಟ್ಗಳನ್ನ ಭಾಗ ಮಾಡಿ ಓದ್ತಾ ಇದ್ದಾವೆ, ಬರ್ಕೋತಾ ಇದ್ದಾವೆ ಅನ್ನೋದು ನನ್ನ ಗಮನಕ್ಕೆ ಬಂತು. ಅಧ್ಯಕ್ಷರಾದಮೇಲೆ ನನಗೆ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ನಾನು ಬರೀ ಒಂದೇ ವಾರ್ಡಿಗೆ ಮೀಸಲಾಗಿದ್ದೆ. ಅಧ್ಯಕ್ಷರಾದಮೇಲೆ ಎಲ್ಲ ವಾರ್ಡಿನ ಕಷ್ಟಗಳು, ಎಲ್ಲ ಮಕ್ಕಳುಗಳನ್ನ ಭೇಟಿ ಮಾಡ್ತಾ ನನಗೆ ಗಮನಕ್ಕೆ ಕೊಟ್ಟರು. ಅದರಿಂದ ಅಲ್ಲಿ ಸ್ಕೂಲ್ಗಳಿಗೆ ಎಲ್ಲ ಮಕ್ಕಳುಗಳಿಗೂ ಕೊಟ್ವಿ. ಯಾಕೆಂತಂದರೆ ಒಂದೊಂದು ಸಬ್ಜೆಕ್ಟ್ಗೆ ಸಪ್ರೇಟ್ ಇಡೋದ್ರಿಂದ ಮಕ್ಕಳುಗಳಿಗೆ ಉಪಯೋಗ ಆಗುತ್ತೆ, ಬರ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ವಿ. ಅದೇ ರೀತಿ ನಮ್ಮ ಬೆಳಗುಂಬ ಶಾಲೆಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸದಸ್ಯರುಗಳಾಗಿರ್ಬೋದು, ಬೆಳಗುಂಬ ಸದಸ್ಯರು ವೆಂಕಟೇಶ್ ಅವರಾಗಿರ್ಬೋದು, ನಮ್ಮ ಸದಣ್ಣ ಅವರಾಗಿರ್ಬೋದು ಗಮನಕ್ಕೆ ಕೊಟ್ಟರು. ಅದಕ್ಕೋಸ್ಕರ ಬೆಳಗುಂಬ ಪಂಚಾಯತಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ವಿ. ಹಿಂದೆ ಪುರಾತನ ಕಾಲದಲ್ಲಿ ಮಾತೃಪ್ರಧಾನ ಕುಟುಂಬ ನಮ್ಮ ದೇಶ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣು ಸಂಸಾರದ ಕಣ್ಣು ಅಂತಿದ್ರು. ಅಕ್ಷರ ಕಲಿತಂಥ ತೇಜಸ್ವಿನಿ ರಮೇಶ್ ಗೌಡರು ಸಮಾಜದ ಕಣ್ಣಾಗಿ ಗ್ರಾಮೀಣ ಭಾಗದ ಮಕ್ಕಳ ಅಕ್ಷರಕ್ಕೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಮಾನನೀಯವಾದಂಥದ್ದು. ಧನ್ಯವಾದಗಳು ಮೇಡಮ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.